ಕೋರಮಂಗಲದಲ್ಲೂ ಕೂಡ ಇದೇ ತರದ ಪರಿಸ್ಥಿತಿ. ಕೋರಮಂಗಲದಲ್ಲೂ ಕೂಡ ಮನೆಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡ್ತೋಣ. ಶಾಂತಮೂರ್ತಿ, ಈಗ ನೀವಿರುವಂತಹ ಒಂದು ಸ್ಥಳದಲ್ಲಿ ಸದ್ಯಕ್ಕೆ ಹೇಗಿದೆ ಈಗ ಪರಿಸ್ಥಿತಿ? ಮಳೆ ಅಂತೂ ತಗ್ಗಿದೆ, ಬಟ್ ಕೆಳಗಡೆ ಶೇಖರಣೆ ಆಗಿರುವಂತಹ ಒಂದು ನೀರಿದೆಯಲ್ಲ ನೆಲದಲ್ಲಿ, ಅದ್ಯಾವಾಗ ತೆರವಾಗುವಂಥದ್ದು? ಸೊ ಹಾಗಾಗಿ ಅದಕ್ಕೆ ಏನು ಮಾಡ್ತಾ ಇದ್ದಾರೆ? ಅಲ್ಲಿರುವಂತಹ ಸ್ಥಳಕ್ಕೆ ಯಾರಾದರೂ ಅಧಿಕಾರಿಗಳು ಬಂದಿದ್ದಾರಾ? ಅಲ್ಲಿನ ನಿವಾಸಿಗಳೇನು ಹೇಳ್ತಾರೆ? ಪರಿಸ್ಥಿತಿ ಹೇಗಿದೆ ಈಗ ಶಾಂತಮೂರ್ತಿ? ರೆಹಮಾನ್, ಈಗಾಗಲೇ ಏನೋ ಮಳೆಯಿಂದ ಸಾಕಷ್ಟು ಅವಾಂತರ ಬೆಂಗಳೂರಲ್ಲಿ ಸೃಷ್ಟಿಯಾಗಿದೆ. ಅದರ ಜೊತೆಗೆ BBMPಯ ಕಾಮಗಾರಿಗಳೇ ಈ ಒಂದು ಅವಾಂತರಕ್ಕೆ ಕಾರಣ ಆಯಿತು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದರೆ ಕೋರಮಂಗಲದ ಈ ಒಂದು ಅಪಾರ್ಟ್ಮೆಂಟ್ಗೆ ಈಗ ರಾಜಕಾಲುವೆಯ ನೀರು ನುಗ್ಗಿರುವಂಥದ್ದು. ಇದು ಫಸ್ಟ್ ಬ್ಲಾಕ್ನಲ್ಲಿ ಇರುವಂಥ ಶ್ರೇಯ ಅಪಾರ್ಟ್ಮೆಂಟ್. ಇದರ ಬೇಸ್ಮೆಂಟ್ನಲ್ಲಿ ಈಗ ಸಂಪೂರ್ಣವಾಗಿ ರಾಜಕಾಲುವೆಯ ನೀರು ನುಗ್ಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಇದರ ಪಕ್ಕದಲ್ಲೇ ಹಾದು ಹೋಗಿರುವಂಥ K100 ವ್ಯಾಲಿ. ಈ ಒಂದು ವ್ಯಾಲಿಯನ್ನು ಸಾಕಷ್ಟು ದಿನಗಳಿಂದ ಕೂಡ ಇದು ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಆ ಒಂದು ವ್ಯಾಲಿ ಏನು ತುಂಬಿ ಇದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸೋ ಕೆಲಸ ಮಾಡಿರಲಿಲ್ಲ. ಬ್ಯೂಟಿಫಿಕೇಶನ್ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ಸುರಿದಿದ್ರು. ಆದ್ರೆ ಈ ಒಂದು ರಾಜಕಾಲುವೆ ತುಂಬಿ ಈಗ ಅಕ್ಕಪಕ್ಕದಲ್ಲಿ ಇರುವಂತ ಆ ಒಂದು ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ರಾಜಕಾಲುವೆಯಲ್ಲಿ ಸಂಪೂರ್ಣವಾಗಿ ನೀರು ಹರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ಅದರ ಪಕ್ಕದಲ್ಲೇ ಇರುವಂತ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಏನಿದೆ ಪಾರ್ಕಿಂಗ್ ಜಾಗ, ಅದು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅದು ಇರುವಾಗೂ ಆ ಒಂದು ನೀರನ್ನ ಹೊರಹಾಕುವ ಕೆಲಸ ಕೂಡ ಆಗ್ತಾ ಇಲ್ಲ. ಜೊತೆಗೆ ಅಲ್ಲಿ ಇದ್ದಂತಹ ಕಾರ್ಗಳು ಹಾಗೆ ಬೈಕ್ಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಇನ್ನು ನಿವಾಸಿಗಳಿಗೆ ಈ ವಿಚಾರ ತಿಳಿತಾ ಇದೆ. ಆದರೆ ಒಂದು ಪ್ರತಿಷ್ಠಿತ ಏರಿಯಾ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಭಾವಿಸಿದ್ರು. ಆದರೆ ದಿಢೀರ್ ಸುರಿದಂಥ ಮಳೆಯಿಂದಾಗಿ ಇಡೀ ಬೇಸ್ಮೆಂಟ್ ಏನಿದೆ, ಈ ಒಂದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು ಗಮನಿಸ್ತಾ ಇರೋ ದೃಶ್ಯಗಳು ಕೂಡ ಈಗಾಗಲೇ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ನಿಂತಿದ್ದಂಥ ಕಾರ್ಗಳು ಹಾಗೆ ಬೈಕ್ಗಳು ನಿಂತಲ್ಲೇ ನಿಂತಿದೆ. ಜೊತೆಗೆ ಮಂಡಿಯುದ್ದ ನೀರು ಕೂಡ ಇಲ್ಲಿ ಇರುವಂಥದ್ದು. ಆದರೆ ಇದುವರೆಗೆ ಇಲ್ಲಿಗೆ ಯಾರೇ BBMP ಅಧಿಕಾರಿ ಆಗಲಿ ಅಥವಾ ಇಲ್ಲಿಯ ಸಿಬ್ಬಂದಿ ಆಗಲಿ ನೀರನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಸದ್ಯ ಇಲ್ಲಿ ಈಗ ಆಳದ ಏನು ನೀರು ನಿಂತಿದ್ರು ಕೂಡ ಆ ನೀರನ್ನು ತೆರವು ಮಾಡುವ ಕೆಲಸ ಸದ್ಯಕ್ಕೆ ಆಗ್ತಾ ಇಲ್ಲ. ಇದೇ ರೀತಿಯಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತ 2-3 ಬೇಸ್ಮೆಂಟ್ಗೂ ಕೂಡ ಆ ನೀರು ನುಗ್ಗಿದೆ. ಒಟ್ಟಾರೆಯಾಗಿ K100 ವ್ಯಾಲಿ ಏನಿತ್ತು, ಇದರ ಸುತ್ತಮುತ್ತ ಆ ರಾತ್ರಿ ಸುರಿದಂತ ಮಳೆ ನೀರು ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಜೊತೆಗೆ BBMPಯ ಮುಖ್ಯ ಆಯುಕ್ತರು ಬೆಳಗ್ಗೆ ಅಷ್ಟೇ ಭೇಟಿ ನೀಡಿ ಆ ನೀರನ್ನ ತೆರವು ಮಾಡಿಸುವಂತ ಕೆಲಸವನ್ನು ಒಂದಷ್ಟು ಕಡೆ ಮಾತ್ರ ಮಾಡಿದ್ದಾರೆ. ಆದ್ರೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಅದೇ ರೀತಿಯ ಒಂದು ಸಂಕಷ್ಟ ಮುಂದುವರೆದಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ. ಭಾರಿ